ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಆದಿತ್ಯ ಬ್ಲಾಗ್ ಯೂಟ್ಯೂಬ್ ಚಾನಲ್. ಈ ಉತ್ತರ ಕರ್ನಾಟಕದ ರೆಸಿಪಿಯನ್ನು ನೋಡ್ತಿರುವಂಥ ನಾನೆಲ್ಲ ವೀಕ್ಷಕರು ಆರಾಮದಾರ ಅಂದ್ಕೊಂಡೇನ್ರಿ. ಬನ್ನಿ ವೀಕ್ಷಕರೇ, ನಾನಿಂದ ಪಂಚಮಿ ಹಬ್ಬದ ಸಂಬಂಧ ಅಂಥೇಳಿ ಸ್ಪೆಷಲ್ ಸ್ವೀಟ್ ಆಗಿರುವಂಥ ಲಡ್ಕಿ ಉಂಡಿಯನ್ನು ಮಾಡೀನಿ. ನೀವು ಉಂಡೆ ಮಾಡಬೇಕಾ? ಹಾಗಾದರೆ ಬನ್ನಿ, ಹಾಗಾದರೆ ನಾ ಹೇಗೆ ಮಾಡೀನಿ ಅಂಥೇಳಿ ತೋರಿಸ್ತೀನಂತ ಬರ್ರಿ. ಮೊದಲಿಗೆ ನಾನಿಲ್ಲಿ ದಪ್ಪ ಬುಂದೆಕಾಳನ್ನು ತೊಗೊಂಬಂದೀನಿ. ಅವನ್ನ ನಾನಿಲ್ಲಿ ಅಳದು ತೊಗೋಬೇಕು. ಒಂದೂವರೆ ಡಬ್ಬ ಕಾಳನ್ನು ತೊಗೋತೀನಿ ರೀ. ನೋಡಿ, ಈಗ ನಾನು ಒಂದು ಡಬ್ಬದ ಮೇಲೆ ಒಂದು ಗ್ಲಾಸಿನಷ್ಟು ಕಾಳನ್ನು ಹೆಚ್ಚಿಗೆ ತೊಗೊಂಡೇನಿ ರೀ. ಈಗ ನಾನಿಲ್ಲಿ 1 ಕಿಲೋದ ಜಿಗಿಟ್ ಬೆಲ್ಲವನ್ನು ತೊಗೊಂಬಂದೀನಿ. ಇದು ಸ್ಪೆಷಲ್ ಲಡ್ಕಿ ಉಂಡಿಗೆ ಅಂಥೇಳಿ ಸಿಗುತ್ತದೆ. ಇದನ್ನು ನಾವು ಜಿಗಿಟ್ ಬೆಲ್ಲ, ಅಂಟು ಬೆಲ್ಲ ಕೊಡಿ ಅಂದರೆ ಕೊಡ್ತಾರೆ. ನಾನು ಅಂಟು ಬೆಲ್ಲನ ತೊಗೊಂಬಂದೀನಿ. ಇದು 1 ಕೆ ಜಿ ತೂಕದ್ದದ. ಇದನ್ನು ನಾವು ಅಷ್ಟು ಹಾಕ್ತೀನಿ. ಇದು 1 ಕೆ ಜಿ ಪೂರ್ತಿ ಅದ. ನಾನು ಇದನ್ನು ಅಷ್ಟು ಒಂದು ಪೂರ್ತಿನೂ ಆಮೇಲೆ ಜಜ್ಜಿ ಇಟ್ಕೋತೀನಿ ರೀ, ಪೌಡ್ರ್ ಮಾಡಿ ಇಟ್ಕೋತೀನಿ. ಈಗ ನಾನು ಇದರಲ್ಲಿ ಒಂದು ಬೌಲ್ನಷ್ಟು ಕಾಳನ್ನು ನಾನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋತೀನಿ ರೀ. ಈಗ ನಾನು ಸ್ವಲ್ಪ ಯಾಕೆ ಮಿಕ್ಸರ್ಗೆ ಹಾಕ್ತೀನಿ ಅಂದ್ರೆ, ಇನ್ನು ಸ್ವಲ್ಪ ಅವಳು ಚೋಳು ಮಿಕ್ಸರ್ಗೆ ಹಾಕೋದ್ರಿಂದ ಉಂಡೆ ಚೆನ್ನಾಗಿ ಕೈಯಾಗ ಗುಂಡಕ್ಕೆ ನುಣುಪಾಗಿ ಬರ್ತಾವೆ. ಬರೀ ಕಾಳು ಆದರೆ ಉಂಡೆ ನೀಟಾಗಿ ಗುಂಡಕ್ಕಾಗೋದಿಲ್ಲ ಅಂಥೇಳಿ ನಾನು ಒಂದು ಜಾರ್ನಷ್ಟು ಕಾಳನ್ನು ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೋತೀನಿ ರೀ. ನೋಡಿರಿ, ನಾನು ಇದನ್ನು ಮಿಕ್ಸಿಗೆ ಹಾಕಿನಿ. ಇಷ್ಟು ಸಣ್ಣ ಆಗೈತಿ. ಹಿಂಗೆ ಸಣ್ಣ ಆದಮೇಲೆ ಅದನ್ನು ತೊಗೊಂಡು ನಾನು ಮಿಕ್ಕಿರೋ ಕಾಳಿಗೆ ನಾನು ಆಗಾಳೆ ಇನ್ನೊಂದಿಷ್ಟು ಗುಂಡು ಕಾಳದಲ್ಲ ಅದಕ್ಕೆ ನಾನು ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ. ಈಗ ನಾನು ಇದಕ್ಕೆ ಬೇಕಾದಂಥ ಐಟಮ್ಸನ್ನು ನಾನು ಇದ್ರಾಗ ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ. ಯಾಕಂದ್ರೆ ಹಿಕ್ಕಟ್ಟು ಬೆಲ್ಲದ ಹಣ್ಣು ಬಂತಂದ್ರೆ ಇವನ್ನೆಲ್ಲ ಆಮೇಲೆ ಹಾಕೋಕ್ಕಾಗೋದಿಲ್ಲ. ನಾನು ಈ ಕಾಳಿನಾಗ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೋತೀನಿ. ಈಗ ಮೊದಲಿಗೆ ನಾನು ಹೆಚ್ಚಿಟ್ಟಂಥ ಒಣ ಕೊಬ್ಬರಿಯನ್ನು ಹಾಕ್ಕೋತೀನಿ ರೀ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಕೊಬ್ಬರಿ ಹಾಕಿದ ನಂತರ ನಾನು ಸ್ವಲ್ಪ ಬಿಳಿ ಎಳ್ಳು ಮತ್ತು ಕಳಿ ಎಳ್ಳು ತೊಗೊಂಡೀನಿ. ಜೊತೆಗೆ ಸ್ವಲ್ಪ ಗಸಗಸೆಯನ್ನು ತೊಗೊಂಡೀನಿ. ಅದಾದ ನಂತರ ನಾನು ಒಣ ಕೊಬ್ಬರಿಯನ್ನು ತುರಿದಿಟ್ಕೊಂಡೀನಿ. ಜೊತೆಗೆ ಸ್ವಲ್ಪ ತುಪ್ಪದಾಗ ಗೋಡಂಬಿ ಮಣಕನ ಡ್ರೈ ಫ್ರೂಟ್ಸನ್ನು ಹುರಿದು ಇಟ್ಕೊಂಡೀನಿ. ಈಗ ನಾನು ಇವನ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ. ಮೊದಲಿಗೆ ನಾನಿಲ್ಲಿ ಕರಿ ಎಳ್ಳನ್ನು ಹಾಕ್ಕೋತೀನಿ. ಜೊತೆಗೆ ಹುರಿದಿಟ್ಟಂಥ ಬಿಳಿ ಎಳ್ಳು ಕೂಡ ಹಾಕೋತೀನಿ. ನಾನಿಲ್ಲಿ ಕರಿದು ಮತ್ತು ಬಿಳಿ ಎಳ್ಳು ಎರಡೂ ಎಳ್ಳುಗಳನ್ನು ತೊಗೊಂಡೀನಿ. ಜಾಸ್ತಿ ಕರಿ ಎಳ್ಳನ್ನು ಹಾಕ್ತಾರೆ ಲಡ್ಕಿ ಉಂಡಿಗೆ. ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ನಾನು ಗಸಗಸೆಯನ್ನು ಹಾಕೋತೀನಿ. ಗಸಗಸೆ ಹಾಕಿದ ನಂತರ ನಾನು ಸ್ವಲ್ಪ ತುಪ್ಪದೊಳಗೆ ಹುರಿದಿಟ್ಟಂಥ ಡ್ರೈ ಫ್ರೂಟ್ಸನ್ನು ಅದರ ದ್ರಾಕ್ಷಿ ಗೋಡಂಬಿಯನ್ನು ಹಾಕೋತೀನಿ ರೀ. ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಇಷ್ಟ ತೊಗೊಂಡೀನಿ. ನೀವು ಬೇಕಿದ್ರೆ ಬಾದಾಮು ಯಾವ್ಯಾವ ಡ್ರೈ ಫ್ರೂಟ್ಸ್ ಬರ್ತಾವಲ್ಲ ಅವನು ಅಷ್ಟು ಬೇಕಾದ್ರೆ ಹಾಕ್ಬೋದು. ನಾನಿಲ್ಲಿ 2 ಮಾತ್ರ ತೊಗೊಂಡೀನಿ. ತುಪ್ಪದೊಳಗೆ ಹುರಿದಿಟ್ಟು ಹಾಕ್ತಾಯಿದ್ದೀನಿ. ಇವೆಲ್ಲನೂ ಏನೇ 2-3 ಥರ ಉಂಡೆ ಮಾಡಬೇಕು. ಅದಕ್ಕೋಸ್ಕರ ಎಲ್ಲಕ್ಕೆ ಹೋಗತ್ತಂತ ಎಳ್ಳು ಮತ್ತು ಎಲ್ಲವನ್ನು ಹುರಿದಿಟ್ಕೊಂಡೀನಿ. ಜೊತೆಗೆ ಇದಕ್ಕೆ ನಾನು ಏಲಕ್ಕಿ ಪೌಡ್ರನ್ನು ಹಾಕೋತೀನಿ. ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ಕೊಬ್ಬರಿ ಹಾಕಿ ರೆಡಿ ಮಾಡಿ ಇಟ್ಕೊಂಡೀನಿ. ಎಲ್ಲ ಉಂಡೆಗೂ ಆಗ್ತದಂಥೇಳಿ ನಾನು ಸ್ವಲ್ಪ ಹಾಕ್ತೇನೆ ರೀ. ಏಲಕ್ಕಿ ಪೌಡ್ರ್ ಹಾಕೊಂಡ ನಂತರ ನಾನು ಇನ್ನೊಂದು ಚೂರು ಕರಿ ಎಳ್ಳನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ಯಾಕಂದರೆ ಲಡ್ಕಿ ಉಂಡೆಗೆ ಕರಿ ಎಳ್ಳು ಜಾಸ್ತಿ ಇದ್ದರೆ ಉಂಡೆ ಚೆಂದ ಕಾಣಿಸ್ತಾವೆ. ಹೀಗಾಗಿ ನಾನು ಇನ್ನೊಂದು ಚೂರು ಕರಿ ಎಳ್ಳನ್ನು ಹಾಕೋತಾ ಇದ್ದೀನಿ. ಇದಾದಮೇಲೆ ನಾನು ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆಯನ್ನು ಇಟ್ಕೋತೀನಿ ರೀ. ಯಾಕಂದ್ರೆ ಬೆಲ್ಲದ ಅನ್ನ ಮಾಡ್ಕೊಳಕ್ಕೆ ಒಂದು ದೊಡ್ಡ ಪಾತ್ರೆಯನ್ನು ಇಟ್ಕೊಂಡೀನಿ. ನಾನು ಇಲ್ಲಿ ಬೆಲ್ಲದ ಅನ್ನ ಮಾಡ್ಕೊಳ್ಳೋದಕ್ಕೆ ಬೋಗಾಣಿ ತೊಗೊಂಡೀನಿ. ನಿಮಗೆ ಯಾವ ಪಾತ್ರೆ ತೊಗೋಬೋದು. ಈಗ ನೋಡಿ, ನಾನು ಈ 1 ಕಿಲೋ ಬೆಲ್ಲ ಇತ್ತಲ್ಲ, ಆ ಬೆಲ್ಲವನ್ನು ನಾನು ಈ ರೀತಿ ಸಣ್ಣಂಗೆ ಮೆತ್ತಗೆ ಜಜ್ಜಿ ಇಟ್ಕೊಂಡೀನಿ. ನೋಡಿ, ಇದು ಮೆತ್ತಗೆ ತುಂಬ ಜಿಗಿಟ್ ಬೆಲ್ಲ. ಇದು ಅಂಟು ಬೆಲ್ಲ ಅಂತ ಹೇಳ್ತಾರೆ ಅದಕ್ಕೆ. ಇದು ಸ್ಪೆಷಲಾಗಿ ಅಂಟು ಉಂಡಿಗೆ ಅಂತೇಳಿ ಬರುತ್ತೆ. ನೋಡಿ, ನಾನು ಆಗಳೇ ಪುಟಾಣಿ ಅಂಟನ್ನು ಹಾಕ್ಕೊಂಡೀನಿ. ಅದೇ ಬೋಗಾಣಿ ಒಳಗೆ ನಾನು ತೊಗೊಂಡೀನಿ. ನೋಡಿ, ನಾನೀಗ ಆಗಳೇ ಜಜ್ಜಿಟ್ಟಂಥ ಬೆಲ್ಲವನ್ನು ಗ್ಯಾಸ್ ಮೇಲಿರುವಂಥ ಪಾತ್ರೆಗೆ ಹಾಕ್ಕೋತೀನಿ ರೀ. ಬೋಗಾಣಿ ತೊಗೊಂಡಿನಿ ಅನ್ನಕ್ಕಂತೇಳಿ ಅದಕ್ಕೆ ಹಾಕ್ಕೋತೀನಿ. ಈಗ ನಾನು ಅದಕ್ಕೆ ಸ್ವಲ್ಪ ಅರ್ಧ ಬಟ್ಲ ಎಣ್ಣೆಯನ್ನು ಹಾಕ್ಕೋತೀನಿ. ಇಲ್ಲಿ ನಾವು ಲಡ್ಕಿ ಉಂಡೆಗೆ ಆಣವನ್ನು ನೀರು ಹಾಕಿ ಕೂಡ ಮಾಡ್ತಾರೆ, ಎಣ್ಣೆನೂ ಹಾಕಿ ಮಾಡ್ತಾರೆ. ಆದರೆ ನಾನಿಲ್ಲಿ ಎಣ್ಣೆ ತೊಗೊಂಡೀನಿ. ಯಾಕಂದರೆ ಎಣ್ಣೆ ಹಾಕೋದ್ರಿಂದ ಲಡ್ಕಿ ಉಂಡೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತಾವೆ ಮತ್ತು ಭಾಳ ಅಂದ್ರೆ ಭಾಳ ಶೈನಿಂಗ್ ಬರ್ತಾವೆ. ಬಾಯಾಗಂತೂ ತುಂಬ ರುಚಿ ಬರ್ತದೆ ಮತ್ತು
ಉಂಡೆ ಅಂತೂ ಕೈಯಾಗ ಒಂಥರ ಶೈನಿಂಗ್. ಅದನ್ನು ನೀವು ಮಾಡಿ ನೋಡಿದ್ರೇ ಗೊತ್ತಾಕತ್ತೆ ಅದ್ರ ಟೇಸ್ಟ್ ಹೆಂಗೆ ಅನ್ನೋದು. ನೀರು ಹಾಕೋದಕ್ಕಿಂತ ನಾವು ಇಲ್ಲಿ ಎಣ್ಣೆ ಹಾಕಿ ಆಣ ಮಾಡಿದರೆ ತುಂಬ ಚೆನ್ನಾಗಿ ಬರ್ತಾವೆ ಲಡ್ಕಿ ಉಂಡೆ. ಅದಕ್ಕೋಸ್ಕರ ನಾನಿಲ್ಲಿ ಎಣ್ಣೆಯನ್ನು ತೊಗೊಂಡೀನಿ. ನೋಡಿ ಬೆಲ್ಲೆಲ್ಲ ಹೆಂಗೆ ಚೆನ್ನಾಗಿ ಬಿಸಿಗೆ ಕರಗಾಕತ್ತೈತಿ. ಹಿಂಗೆ ನಾವು ಬೆಲ್ಲದ ಕಣ್ಣಿ ಹಳಕ್ಕೆ ಉಳಿಲಾರ್ದಂಗೆ ಚೆನ್ನಾಗಿ ಇದನ್ನು ಒಂದು ಚಮಚೆಯಿಂದ ತಿರಿಬೇಕು. ಯಾವುದೇ ಕಾರಣಕ್ಕೂ ಬೆಲ್ಲದ ಕಣ್ಣಿ ಹೊಡಿಲಾರ್ದಂಗೆ ನಾವು ಇದನ್ನ ರೀತಿ ಜೋರಾಗಿ ಗುಂಡಕ್ಕೆ ತಿರಿಬೇಕು. ಎಲ್ಲ ಬೆಣ್ಣದ ಕಣ್ಣಿ ಹೊಡೆದು ಈ ರೀತಿ ಪಾಕದ ಗತೆ ಅಳ್ಕಂಗೆ ಬೆಲ್ಲೆಲ್ಲ ಕರಗಬೇಕು. ನೋಡಿ ನಾವು ಈ ರೀತಿ ಇದನ್ನು ಬೆಲ್ಲದ ಆಣವನ್ನು ಮಾಡ್ಕೋಬೇಕು. ತುಂಬ ಈಸಿ ನೋಡ್ರಿ. ನಾವು ಬರೀ ಹಾಕಿದ್ದು ಅರ್ಧ ಬಟ್ಲೆ ಎಣ್ಣೆಯನ್ನು ಹಾಕ್ಕೊಂತೀವಿ. ಅದು ಅರ್ಧ ಬಟ್ಲೆ ಎಣ್ಣೆಗೆ ನೋಡಿ ಬೆಲ್ಲದ ಪಾಕ ಎಷ್ಟಾಗೈತು ನೋಡಿ. ಈ ರೀತಿ ಬೆಲ್ಲ ಕರಗುವಂಗೆ ನಾವು ಪಾಕವನ್ನು ಮಾಡ್ಕೋಬೇಕು. ಈಗ ಇದು ಪಾಕ ಬಂದೈತ್ರಿ. ನಾನು ಒಂದು ಪ್ಲೇಟ್ ನೀರು ತೊಗೊಂಡು ಆ ನೀರಾಗ ಒಂದು ಹನಿ ಪಾಕವನ್ನು ಬಿಟ್ಟು ನೋಡ್ತೀನಿ. ನೋಡಿರಿ ಈಗ ಇದು ತಳದಾಗ ಹಿಂಗೆ ಗಟ್ಟಿ ಹೆಂಗೆ ಕುಂತಪ್ಪ ಅಂದ್ರೆ ಪಾಕ ಬಂದತ್ತಂತ ಇದು ಅರ್ಧ ತೊಳ್ಕೊಂಡ್ಬಿಡ್ಬೇಕ್ರಿ. ಈಗ ನಾನಿದು ಪಾಕ ಬಂದೈತಿ. ಈಗ ನಾನು ಏನು ಮಾಡ್ತೀನಿ, ಗ್ಯಾಸ್ ಬಂದ್ ಮಾಡಿ ಇವು ಕಾಳನ್ನು ಹಾಕೋತೀನಿ ರೀ ಇದಕ್ಕೆ. ಈಗ ನಾವು ಇವನ್ನೆಲ್ಲ ಕಾಳನ್ನು ಹಾಕೊಂಡ ನಂತರ ಚೆನ್ನಾಗಿ ಪಾಕನಾಗೆಲ್ಲ ಬೆಲ್ಲ ಹೀರ್ಕೊಳ್ಳೋಂಗೆ ನಾವು ಇದನ್ನು ಕಲಿಸ್ಕೋಬೇಕು. ಎಲ್ಲ ಪಾಕ ಈ ಕಾಳು ಒಳಗೆ ಹೋಗುವಂಗೆ ನಾವು ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಯಾಕಂದರೆ ಇದು ಪಾಕ ಆರತ್ತಂದ್ರೆ ಬೆಲ್ಲ ಕೂಡಂಗಿಲ್ಲ. ಇದು ಆಳಕ್ಕಿರುತ್ತೆ. ನಾವು ಚೆನ್ನಾಗಿ ಕಲಸ್ಕೊಂಡು ಕೂಡಬೇಕು. ಒಂದು ಸ್ವಲ್ಪ ಗಟ್ಟಿ ಆಗುತ್ತಾನೆ ನಾವು ತಿರುವಾಡ್ಕೋತ ಇರ್ಬೇಕ್ರಿ. ನೋಡಿ ಇದೀಗ ಪಾಕನಾಗೆಲ್ಲ ಕಾಳು ಮಿಕ್ಸ್ ಆಗೈತಿ. ಈಗ ನಾನು ಇನ್ನೊಂದು ಚೂರು ಇದಕ್ಕೆ ಮ್ಯಾಗ ಒಣ ಕೊಬ್ಬರಿಯನ್ನು ಹಾಕೋತೀನಿ. ಹೆಚ್ಚಿಟ್ಕೊಂಡಂಥ ಒಣ ಕೊಬ್ಬರಿ ಜೊತೆಗೆ ಇನ್ನೊಂದು ಚೂರು ಗಸಗಸಿಯನ್ನು ಹಾಕೋತೀನಿ ರೀ. ಯಾಕಂದರೆ ಲಡ್ಕಿ ಉಂಡೆಗೆ ಕೊಬ್ಬರಿ, ಗಸಗಸಿ ಮತ್ತು ಎಳ್ಳು ಎಷ್ಟು ಹಾಕಿದ್ರೂ ಕಡಿಮೆ ರೀ. ಯಾಕಂದರೆ ಇಲ್ಲಿ ಗಸಗಸಿಯನ್ನು ಭಾಳ ಹಾಕಬೇಕು. ಗಸಗಸಿ ಮತ್ತು ಕರಿ ಎಳ್ಳನ್ನು ಜಾಸ್ತಿ ಹಾಕೋದ್ರಿಂದ ಲಡ್ಕಿ ಉಂಡೆ ನೋಡೋದಕ್ಕೆ ಭಾಳ ಚಂದ ಕಾಣಿಸ್ತಾವೆ ಉಂಡೆ. ನಾ ಇದನ್ನೆಲ್ಲ ಹಾಕಿ ಒಂದು 5 ನಿಮಿಷ ಆರೋದಕ್ಕೆ ಬಿಟ್ಟು ನಾ ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಈಗ ಆರೈತೆಲ್ಲ. ನಾ ಈಗ ಒಂದು ಉಂಡೆ ಹೇಗೆ ಕಟ್ಟೋದು ಅಂತ ತೋರಿಸ್ತೇನಂತ್ರಿ. ಮೊದಲಿಗೆ ನಾನಿಲ್ಲಿ ಒಂದು ಉಂಡೆ ಕಟ್ಟೋದಕ್ಕೆ ಪ್ಲಾಸ್ಟಿಕ್ ಜರವನ್ನು ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಲಡ್ಕಿ ಉಂಡೆನ ತುಂಬ ಬಿಸಿ ಇರ್ತಾನೆ ಕಟ್ಟಬೇಕು. ಆರಿದ್ರೆ ಉಂಡೆ ಕುಂದ್ರಂಗಿಲ್ಲ. ಅದಕ್ಕೋಸ್ಕರ ನಿಮ್ಮ ಕೈ ಸುಡುತ್ತೆ ಅನ್ನೋರಿದ್ರೆ ಈ ರೀತಿ ಜರದಾಗ ಹಾಕಿ ನೀವು ಉಂಡೆಯನ್ನು ಕಟ್ಬೋದು ಅಂತ ತೋರಿಸ್ತೀನಿ. ಆಮೇಲೆ ನಾನು ಕೈಲೇ ಕಟ್ತೀನಿ. ಯಾಕಂದರೆ ನಮಗೆ ಕೈಲೇ ರೂಢಿ ಇದೆ, ನಾನು ಕೈಲೇ ಕಟ್ತೀನಿ. ಈಗ ನಿಮಗೆ ರೂಢಿ ಇಲ್ಲಾರ್ದವರು ಸುಡುತ್ತೆ ಅನ್ನೋರಾದರೆ ನೀವು ಈ ರೀತಿ ಜರದಾಗ ಕೂಡ ಕಟ್ಬೋದು ಅಂಥೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ. ಯಾಕಂದರೆ ಇದು ಭಾಳ ಬಿಸಿ ಇರ್ತೈತಿ. ಭಾಳ ಈಸಿ ರೀ. ಇದೇನು ಬೆಲ್ಲದ ಅಂಟು ಬೆಲ್ಲ ಹಾಕಿವ್ರಿ ಅಂದ್ರೆ ಉಂಡೆ ಊಟ ಕುಂದಿರ್ತೈತಿ. ಬರೀ ಇಷ್ಟು ಒಂದು ಈಟ್ ಪ್ರೆಶ್ ಮಾಡಿದರೆ ಸಾಕು ಉಂಡೆ ಆಗಳ ಕುಂತು ಬಿಡ್ತೈತಿ. ನೋಡಿರಿ ನಾ ಈಗ ಜರ ಹಾಕಿದರೂ ಕೂಡ ಇಷ್ಟು ಕೈ ಸುಡ್ತಾ ಇದೆ ನೋಡಿ. ಉಂಡೆ ಹೆಂಗೆ ಕಾಣಿಸ್ತೈತಿ ಹೀಗೆ ಕಟ್ ನೀವು ಕೈಯಾಗ ತೊಗೊಂಡು ಒಂದು ಇಟ್ಟ ಕೈಯಾಗ ನೀವು ಪ್ರೆಶ್ ಮಾಡಿ ಉಂಡೆಯನ್ನು ಇಡ್ಬೋದು. ಎಳ್ಳನ್ನು ಜಾಸ್ತಿ ಹಾಕೀನಿ. ಅವು ನೋಡಿ ಕರಿ ಎಳ್ಳು ಎಷ್ಟು ಚಂದ ಕಾಣಕತ್ತಾವೆ, ಹೊಳ್ಯಾಕತ್ತಾವೆ. ಮತ್ತು ಎಣ್ಣೆ ಹಾಕಿದ್ದಕ್ಕಂದ್ರೆ ಉಂಡೆ ಭಾಳ ಶೈನಿಂಗ್ ಬರಾಕತ್ತೈತೆ ನೋಡಿರಿ. ನೋಡಿರಿ ಲಡ್ಕಿ ಉಂಡೆನ. ಹಾಗೆ ನಾನು ಕೈ ಸುಡುತ್ತೆ ಅನ್ನೋದಾದ್ರೆ ನೀವು ಜರದಾಗ ಕೂಡ ಕಟ್ಬೋದು ಬೇಗ ಬೇಗ ಉಂಡೆ ಅಂಥೇಳಿ ನಿಮಗೆ ತೋರಿಸಿನಲ್ಲ ರೀ. ಈಗ ನಾನು ಕೈಲೇ ಕಟ್ತೀನಿ ರೀ. ನೋಡಿ ನಾನು ಸ್ವಲ್ಪ ಕೈಗೆ ನೀರನ್ನು ಹಚ್ಕೋತೀನಿ. ಯಾಕಂದರೆ ಕೈ ನೀರು ಹಚ್ಚೋದ್ರಿಂದ ಉಂಡೆ ಬಿಸಿ ತಾಗೋದಿಲ್ಲ. ನೀರು ಹಚ್ಕೊಂಡು ನಾನು ಈ ರೀತಿ ಉಂಡೆಯನ್ನು ತೊಗೊಂಡು ಈ ರೀತಿ ಪ್ರೆಶ್ ಮಾಡ್ಕೋತೀನಿ ರೀ. ನೋಡಿ ಉಂಡೆ ತೋರಿಸ್ತೀನಿ ನಿಮಗೆ ಕಟ್ಟಿ ಎಷ್ಟು ಚಂದ ಕಾಣಿಸ್ತದೆ ಅಂಥೇಳಿ. ಈ ರೀತಿ ನುಣುಪಂಗೆ ಅಂಗೈ ಒಳಗೆ ಕಟ್ಕೋಬೇಕು ರೀ. ನೋಡಿರಿ ಎಷ್ಟು ಚಂದ ಕಾಣಕತ್ತದ ಉಂಡೆ. ನೋಡಿರಿ ನಾನೀಗ ಅದೇ ಕಟ್ಟಿರೋ ಉಂಡೆಗೆ ನಾನು ಇನ್ನಷ್ಟು ಗಸಗಸಿ ಮತ್ತು ಕೊಬ್ಬರಿಯನ್ನು ಹಾಕಿ ಉಂಡೆ ಕಟ್ತಾಯಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತದೆ. ಗಸಗಸಿ ಅಂತ ನೋಡೋದಕ್ಕೆ ತುಂಬ ಲುಕ್ ಕಾಣಿಸ್ತದೆ ಉಂಡೆ ಮ್ಯಾಗ. ಈಗ ನಾನು ನಿಮಗೆ ತೋರಿಸೋದಕ್ಕಂಥೇಳಿ ಒಂದು 4 ಉಂಡೆಯನ್ನು ಅಷ್ಟೇ ಕಟ್ಟೀನಿ. ಈಗ ನಾನು ಇದು ಅಷ್ಟು ಉಂಡೆಯನ್ನು ಕಟ್ಟಿ ನಿಮಗೆ ಹಿಕ್ಕಟ್ಟು ತಳದಂದು ಹೆಂಗೆ ಬಿಡಿಸ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ರೀ. ನೋಡಿರಿ ಆಲ್ಮೋಸ್ಟ್ ನಾನು ಎಲ್ಲ ಉಂಡೆನ ಕಟ್ಟೀನಿ. ಈಗ ಇದು ಇನ್ನೊಂದು ಚೂರು ತಳ ಹಿಡ್ಕೊಂಡೈತಿ. ನಾನು ಇದನ್ನು ಹೇಗೆ ಬಿಡಿಸ್ಬೇಕು ಅನ್ನೋದು ನಿಮಗೆ ತೋರಿಸ್ತೇನೆ ರೀ. ಹಿಂಗೆ ತಳ ಹಿಡ್ಕೊಂತಂದ್ರೆ ಭಾಳ ಗುದ್ದಾಡಬೇಡ್ರಿ. ನೀವು ಸ್ವಲ್ಪ ಗ್ಯಾಸ್ ಹಚ್ಕೊಂಡು ನೀವು ಸಣ್ಣ ಉರಿ ಗ್ಯಾಸ್ ಮೇಲೆ ಒಂದು 5 ನಿಮಿಷ ಈ ರೀತಿ ನೀವು ಹೊಳಾಡಿಸ್ಬಿಡಿ. ನೋಡಿ ಗ್ಯಾಸ್ ಮೇಲೆ ಇಟ್ಟು ಅಂದರೆ ಬಿಸಿಗೆ ತಾನೇ ತಳ ಬಿಡ್ತೈತಿ. ಎಷ್ಟು ಚೆನ್ನಾಗಿ ಬಿಡ್ತಾ. ನಾ ಇದಕ್ಕೆ ಇನ್ನೊಂದು ಚೂರು ಒಣ ಕೊಬ್ಬರಿಯನ್ನು ಹಾಕಿ ಕಟ್ಕೋತೀನಿ ರೀ.
ವೀಕ್ಷಕರೇ, ಇನ್ನೊಂದು, ನೀವು ಈ ರೀತಿ ಜಿಗಿಟ್ ಬೆಲ್ಲ ಹಾಕಿ ನೀವು ಬೆಲ್ಲದ ಉಂಡೆಯನ್ನು ಕಟ್ತಿರ್ಬೇಕಾದ್ರೆ ತುಂಬಾ ಬಿಸಿ ಇರ್ತೈತಿ. ನೀವು ಆದಷ್ಟು ಬಿಸಿ ಉಂಡೆನ ಕಟ್ಟಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಬಿಸಿ ಇರ್ತೈತಿ ನೋಡ್ಕೊಂಡು ಹುಷಾರಾಗಿ ಕಟ್ಟಿ. ಕೈಗೆ ಬೆಲ್ಲದ ಪಾಕ ತಾಗಿದರೆ ತುಂಬಾ ಸುಡುತ್ತೆ, ನೋಡ್ಕೊಂಡು ಕಟ್ಟಿರಿ. ನೋಡಿ ವೀಕ್ಷಕರೇ, ನಾನೀಗ ಅಷ್ಟು ಉಂಡೆಯನ್ನು ಕಟ್ಟಿ ಮುಗಿಸೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ಉಂಡೆ. ಎಷ್ಟು ಉಂಡೆ ಆಗ್ಯಾವು ನೋಡಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಲಡ್ಕಿ ಉಂಡೆ ರೆಡಿ ಆಯ್ತು ನೋಡಿ. ನೋಡಿ ಮೇಲೆ ನಾವು ಎಳ್ಳು ಮತ್ತು ಗಸಗಸೆಯನ್ನು ಹಾಕಿವಿ. ಗಸಗಸೆ ಮತ್ತು ಎಳ್ಳು ಅಂತೂ ತುಂಬ ಲುಕ್ ಕಾಣಿಸಾಕತ್ತಾವು ನೋಡಿ. ನಾ ಮಾಡಿರೋ ಉಂಡೆ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ. ನೋಡಿ ಈಗ ಇವು ನಾನು 1.5 ಡಬ್ಬಿ ಕಾಳು ತೊಗೊಂಡಿನಿ. ಅದಕ್ಕೆ ನಾನು ಒಂದು 55 ಉಂಡೆ ಆಗ್ಯಾವು. ಜೊತೆಗೆ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಚಿಕ್ಕದೊಂದು ಲೈಕ್ ಮಾಡಿ. ಜೊತೆಗೆ ಈ ವಿಡಿಯೋ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ಮತ್ತೊಂದು ಸ್ವೀಟ್ನೊಂದಿಗೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.